ಜೇಬ ನೋಡಿದ್ರು ದುಡ್ಡು ದುಡ್ಡು ದುಡ್ಡು. ನಂಗಂತೂ ಸಖತ್ ಖುಷಿ ಆಗ್ತಿದೆ. ಜಗತ್ತೇ ಹಂಗೆ ಕಣೆ ಮರೈತಿ. ದೇವ್ರು ಕೊಟ್ಟ ಅಂದ್ರೆ ಎರಡೂ ಕೈಯಲ್ಲಿ ಕೊಡ್ತಾನೆ. ನೀರ್ ಕೇಳಿದ್ರೆ ನದಿ ಕೊಟ್ಟ, ಹೂ ಕೇಳ್ದೆ ಲಾಲ್ ಬಾಗೆ ಕೊಟ್ಟ. ಸೂಪರ ಮಂಜ. ಅಲ್ಲ ಮಂಜ, 5 ನಿಮಿಷಕ್ಕೆ 500 ರೂಪಾಯಿ ದುಡ್ದಿದ್ಯಾ ಅಂದ್ರೆ ದಿನ ಪೂರ್ತಿ ದುಡಿದ್ರೆ? ಅಯ್ಯೋ ಹಂಗೆಲ್ಲ ಲೆಕ್ಕ ಹೇಳಕ್ ಹೋಗ್ಬೇಡ, ಕನ್ಫ್ಯೂಸ್ ಆಗ್ಬಿಟ್ಟು ನಾನ್ ಲೆಕ್ಕ ಮಾಡಕ್ ಹೋಗಿ ಸತ ಹೋಗ್ಬಿಡ್ತೀನಿ. ಅದನ್ನ ಹೇಳ್ಬಿಡ ಮಂಜ. ಬಿಡ್ತು ಅಂದು ಬಿಡ್ತು ಮಂಜುಡಿ, ಒಂದ್ ಸ್ವಲ್ಪ ಯೋಚನೆ ಮಾಡು. 5 ನಿಮಿಷಕ್ಕೆ 500 ರೂಪಾಯಿ, 24 ಗಂಟೆನೂ ನೀನ್ ಹೀಗೆ ದುಡಿತಾ ಇದ್ರೆ ಎಷ್ಟಾಗುತ್ತೆ? ನಾನಂತೂ ಒಳ್ಳೆ ದೊಡ್ಡ ಕಾರಲ್ಲಿ ಕಲರ್ ಬಟ್ಟೆ ಹಾಕೊಂಡು ಇದೇ ತರ ಗಾಗಲ್ಸ್ ಹಾಕೊಂಡು ಸ್ಟೈಲ್ ಆಗಿ ಬರ್ಬೋದು. ನೀ ಹೇಳ್ತಿರೋದ್ ಹೆಂಗೈತೆ ಅಂದ್ರೆ 18 ವರ್ಷಕ್ಕೆ 6 ಅಡಿ ಬೆಳ್ದಿದ್ಯಾ, 36 ವರ್ಷಕ್ಕೆ ಯಾಕೆ 12 ಅಡಿ ಬೆಳ್ದಿಲ್ಲ ಅಂದಂಗ ಆಯ್ತು. ಸ್ವಲ್ಪ ಸುಮ್ಮೀರಮ್ಮ. ಮೆಸೇಜ್ ಈಗ್ಲೇ ಬಂದ್ರು 50,000 ರೂಪಾಯಿ ಸಿಗುತ್ತಾ? ಇವಳನ್ನ ಹೆಂಗಪ್ಪ ಸಾಗಾಕದು? ಮಂಜ, ಏನೋ ಕಂತ್ರಿ ಐಡಿಯಾ ಉಪಯೋಗಿಸ್ತಾ ಇದೆಯಾ ಅನ್ಸುತ್ತೆ. ಯಾರ್ದು ಫೋನ್ ತೋರ್ಸು. ಅದೇನಿಲ್ಲ, ಅದು ಕೆಲ್ಸ ಬೇಕು ಅಂತ ಮೆಸೇಜ್ ಕಳ್ಸಿದ್ದೆ ಅವತ್ತು. ಕೆಲ್ಸ ಇಲ್ಲ ಅಂತ ಮೆಸೇಜ್ ಕಳ್ಸಿದಾರೆ ಇವತ್ತು. ನನ್ಗೆ ಅರ್ಜೆಂಟ್ ಕೆಲಸ ಇದೆ, ಈ ವಿಷಯದಾಗಿ ಮಾತಾಡ್ಕೊಂಡ್ ಬರ್ತೀನಿ. ನನ್ನ ಬಿಟ್ಬಿಟ್ಟು ಏನಪ್ಪಾ ಅಂತ ಅರ್ಜೆಂಟು? ಅಯ್ಯೋ ಅರ್ಜೆಂಟ್ ಇದೆಯಮ್ಮ, ನೀನ್ ಇಲ್ಲೇ ಇರೋ, ಬಂದ್ಬಿಡ್ತೀನಿ. ಮಂಜು, ನೀನ್ ಹೋದ್ರೆ ನಾನು ಏನೋ ಮಾಡ್ಲಿ ಇಲ್ಲಿ. ಅಲ್ಲಿ ಬೈಕ್ ಕಾಣ್ತಿದ್ಯಲ್ಲ, ಅಲ್ಲೊಂದು ಹೆಲಿಕಾಪ್ಟರ್ ಬಂದು ಇಳಿಯುತ್ತೆ. ಅದರಿಂದ ಇಬ್ರು ಬೊಂಬಾಯಿ ಡ್ಯಾನ್ಸರ್ ಬಂದು ಇಳಿತಾರೆ. ಇಬ್ರು ಡ್ಯಾನ್ಸ್ ಮಾಡ್ತಾರೆ, ಶೂಟಿಂಗ್ ಮಾಡ್ತಾರೆ. ನೀನ್ ಯಾರೋ ನೋಡ್ತಾ ಇರೋ, ನಾನು ಹಿಂಗ್ ಬಂದ್ಬಿಡ್ತೀನಿ. ಶೂಟಿಂಗ್? ಹಾಗಾದ್ರೆ ಡೇಟಿಂಗ್ ಕ್ಯಾನ್ಸಲ್. ನೀನ್ ಹೋಗ್ಬಿಡ್ಬಾ. ಹೋಗೋದ್ ಹೋಗ್ತೀಯಾ? ನಾನ್ ಬಾಂಬೆ ಡ್ಯಾನ್ಸರ್ಸ್ ನೋಡ್ತೀನಿ. ಬಾಂಬೆ ಮಿಠಾಯಿ ಕೊಟ್ಟೋಗು. ಎಲ್ಲ ನೀನ್ ಅಕ್ಕನ್ ತರಾನೇ ಮರಿ ತಿನ್ನು. ಏನು? ನನ್ ತಿನ್ನು. ಮಂಜ, ಏನು ಹೇಳ್ತೀನಿ ಬಾಯ್ಲಿ. ಏನಮ್ಮ? 50,000 ರೂಪಾಯಿ ಕೊಡ್ತೀನಿ ಅಂತ ಮೆಸೇಜ್ ಮಾಡ್ಬಿಟ್ಟಿದ್ದೆ, ಬೇಗ ಕೊಟ್ಬಿಡು. ಅಯ್ಯೋ ಬ್ಯಾಗ್ ತರದೇ ಮಾಡ್ಬಿಟ್ಟೆ ನೋಡು. ಈ ಬ್ಯಾಗಲ್ಲೇ ಹಾಕ್ಬಿಡು, ನನ್ನ ಫ್ರೆಂಡ್ ಕಾಯ್ತಾ ಇದಾರೆ. ಹಣ ಇಲ್ಲಿ ಕೊಡಕ್ಕಿಲ್ಲ, ಮತ್ತೆ ಸಬ್ ರಿಜಿಸ್ಟರ್ ಆಫೀಸ್ದಲ್ಲಿ ಕೊಡ್ತೀನಿ. ಅಲ್ಲಿ ಕೊಡ್ತೀಯಾ? ಅಲ್ಲಿಗೆ ಅಂತ ಹೋಗ್ಬೇಕು. ನೀನು ನನ್ನ ಮದುವೆ ಮಾಡ್ಕೋತೀನಿ ಅಂತ ನಮ್ಮಿಬ್ಬರ ಹೆಸರನ್ನ ಸಬ್ ರಿಜಿಸ್ಟರ್ ಆಫೀಸ್ ನಲ್ಲಿ ಬರ್ಸ್ಬೇಕು. ಆಮೇಲೆ ಮದ್ವೆ ಮಾಡ್ಕೊಳ್ಳೋಣ, ನಿಮ್ಮನ್ಗೆ ಹೋಗೋಣ. ಹೆಂಗೆ? ನಿನ್ನ ಹನಿಗೂ ಮೂನಿಗೂ ಬೆಂಕಿ ಬೀಳ. ನಿನ್ನ ನಾನು ಅಧಿಕೃತವಾಗಿ ಮದುವೆ ಆಗ್ಬೇಕಾ? ಸಾಧ್ಯನೇ ಇಲ್ಲ. ನೀನ್ ಕೇಳ್ದಾಗಲ್ಲ ದುಡ್ಡು ಕೊಟ್ಟಿವ್ನಿ, ಈಗ ತಾಳಿ ಕಟ್ಟೊಂದ್ರೆ ಆಗಕ್ಕಿಲ್ಲ ಅಂತ ಹೇಳ್ತೀಯಾ? ಈಗಾಗ್ಲೇ ನಾನು ನಿಂಗೆ 20,000 ರೂಪಾಯಿ ಕೊಟ್ಟಿವ್ನಿ. 20,000 ರೂಪಾಯ? ಎಲ್ಲ ಒಂದ್ 2 ಸರಿ 500 ರೂಪಾಯಿ ಕೊಟ್ಟಿರ್ಬೋದು ಅಷ್ಟೇ. ಅಯ್ಯಯ್ಯ, ಇಲ್ಲ ನೋಡು, ನನ್ ಮೊಬೈಲ್ ನಾಗೆ ಲೆಕ್ಕ ಹಾಕಿಟ್ಟೇವ್ನಿ. ಸರಿಯಾಗೈತೆ. ಲೆಕ್ಕದ ವಿಷಯದಲ್ಲಿ ಲೇಡೀಸ್ ಪಕ್ಕ. ಏನ್ ಯೋಚನೆ ಮಾಡ್ತಿದ್ಯಾ? ಅದು ಸಡನ್ ಆಗಿ ಮದುವೆ ಹಾಕೋಬಾರ್ದು, ಸಂಬಂಧಗಳು ಸತ್ತೋಗ್ಬಿಡ್ತವೆ. ಅದಕ್ಕೆ ಯಾವಾಗ ಮದುವೆ ಆಗೋದು ಅಂತ ಮಂಡಗದ್ದೆ ಐತಾಳ್ರ ಹತ್ರ ಕೇಳೋಣ. ಮಂಡಗದ್ದೆ ಐತಾಳ್ರಿ ಬತ್ತವ್ರೆ. ಎಲ್ಲಿ? 5 ನಿಮಿಷಕ್ಕೆ 500 ರೂಪಾಯಿ ದುಡಿತೀನಿ ಅಂತಾನಲ್ಲ, ಆ ಥರದ ಸ್ಕೀಮು ನಮಗೂ ಗೊತ್ತಾಗ್ಬಿಟ್ರೆ ದುಡ್ದು ಗುಡ್ಡೆ ಹಾಕ್ಬಿಡ್ಬೇಕು ಕಣ. ಬಾಜನ್ಗೆ ಬಾಳೆ ಸ್ಟಿಕ್ಕರ್. ಏ ಬಳೆ ಮಾರುವ ಕಳ್ಳನ ಹುಡುಗಿ, ನಿನ್ನ ಬಳೆಗಳನ್ನ ತಗೊಳಕ್ಕೆ ನಮ್ಮ ಮನೆಯಲ್ಲಿ ಯಾವ ಹೆಂಗಸರುಗಳು ಉಳಿದಿಲ್ಲ, ಎಲ್ಲ ಆಚೆ ಹೋಗಿದ್ದಾರೆ. ನಾವು ಇಲ್ಲಿ ಗಂಡಸರು ಮಾತ್ರ ಇರೋದು. ನೀನ್ ವಾಪಸ್ ಹೋಗ್ಬೋದು. ಹೆಂಗಸ್ರು ಯಾರು ಇಲ್ಲ ಅಂತಾನೆ ನಾ ಇಲ್ಲಿಗೆ ಬಂದಿರೋದು. ಹಂಗಂದ್ರೆ ಒಳಗಡೆ ಮಾತಾಡ. ನೋಡಮ್ಮ, ಅವ್ರು ಇಲ್ದೇ ಇರೋ ಸಮಯದಲ್ಲಿ ಬಂದಿದ್ಯಾ ಸರಿ, ಆದ್ರೆ ಇದನ್ನೆಲ್ಲ ನಾವು ತೊಡ್ಕೊಂಡ್ಬಿಟ್ರೆ ಸಮಾಜದಲ್ಲಿ ನಮ್ಮ ಮಾನ ಮರ್ಯಾದೆ ಘನತೆ ಎಲ್ಲ ಯಕಾಚಿಕೆ ಹಾಳಾಗ್ಬಿಡುತ್ತೆ. ಹೋಗ್ಬಿಡಮ್ಮ. ನನ್ ಸ್ಟಿಕ್ಕರ್ ಅಲ್ಲಿ, ನನ್ ಲಿಪ್ಸ್ಟಿಕ್ ಅಲ್ಲಿ. ನಿನ್ನ ಸ್ಟಿಕ್ಕರು ಬಿದಿಗೆ ಚಂದ್ರಮುನ ತರ ನಿನ್ನ ಹಣೆಯಲ್ಲಿದೆ. ಇನ್ನ ಲಿಪ್ಸ್ಟಿಕ್ಕಿನ ವಿಷಯ ಬಂತು, ಅದು ನಿನ್ನ ತುಟಿ ಮೇಲೆ ಯಕಾಚಿಕೆ ಇದೆಯಲ್ಲಮ್ಮ. ಅಯ್ಯಯ್ಯೋ, ನನ್ ಲವರ್ ಎಲ್ಲಿ ಅಂತ ನಾ ಕೇಳ್ತಿರೋದು. ಲೇ ದಡ್ಡ, ಇವಳು ನೋಡಿದ್ರೆ ಕೇಸು ನಿಂದೆ ಅನ್ಸುತ್ತೆ. ಅಲ್ಲಿ ಶಿವಾನಿ, ಇಲ್ಲಿ ಭವಾನಿ. ಲೇ ಟಪ್ಪರ್ಮ, ಎಲ್ಲ ನಿಷ್ಠೆಗಳನ್ನು ನನ್ನ ತಲೆಗೆ ತಂದು ಕಟ್ಟಬೇಡ. ಯಾರು ಬೇಕು ಅಂತ ಸರಿಯಾಗಿ ಕೇಳ. ನನ್ ಲವರ್ ಬಾಯ್ ಮಂಜುನ್ನ, ಅವನನ್ನ ಎಷ್ಟು ಹೊಗಳ್ತಾನೆ ಗೊತ್ತಾ? ಚಿನ್ನ, ರನ್ನ, ಮುದ್ದು ಮುತ್ತು. ಅಯ್ಯಯ್ಯೋ, ಮಾತಲ್ಲ ನನ್ನ ಮುದ್ ಮಾಡ್ತಾನೆ. ಮಾತಲ್ಲೇ ರೊಮ್ಯಾನ್ಸ್ ಮಾಡ್ತಾನೆ ನಮ್ಮ. ಅವನು ನನ್ನ ಪ್ರತಿ ಸಾರಿ ಮುದ್ ಮಾಡ್ದಾಗ್ಲೂ ದುಡ್ಡು ಕೊಡ್ತೀನಿ. ಒಂದೊಂದ್ ಸರಿನು 500 ರೂಪಾಯಿ ಕೊಡ್ತೀನಿ. ಲೇ ಪರ್ಮ, ಈಗ ಗೊತ್ತಾಯ್ತೇನಾ ವೇಸ್ಟ್ ಪಾಡಿ ಹೆಂಗ್ ದುಡ್ಡು ಬರ್ತಾ ಇದೆ ಅಂತ. ಈಗ ಒಂದ್ ಕೆಲಸ ಮಾಡು, ಆ ಕಳ್ಳ ಬದ್ಮಾಶಿಗೆ ಫೋನ್ ಮಾಡಿ ಮನೆಗೆ ಬರಕ್ಕೆ ಹೇಳು.